ನಮಸ್ಕಾರ. ಎಲ್ಲ ನನ್ನ ಪ್ರೀತಿಯ ಕಣ್ಮಣಿಗಳಾದ ಕನ್ನಡ ಜನತೆಗೆ ನಮಸ್ಕರಿಸುತ್ತಾ, ನನ್ನ ಪ್ರೀತಿಯ ಅಭಿಮಾನಿಗಳಿಗೂ ವಂದಿಸುತ್ತಾ, ನನ್ನನ್ನು ಯಾರೆಲ್ಲ ವೀಕ್ಷಿಸಿ ನಮ್ಮ ಶಾಸ್ತ್ರ ಸಿದ್ಧಾಂತವನ್ನು ಬೆಳೆಸಿದ ನಿಮಗೆಲ್ಲ ನಮಸ್ಕರಿಸುತ್ತಾ, ಇವತ್ತಿನ ಈ ಸಂಚಿಕೆಯಲ್ಲಿ ಮಕರ ರಾಶಿಯ ಬಗ್ಗೆ ನೋಡೋಣ. ಮಕರ ಅಂದರೆ ಕ್ಯಾಪ್ರಿಕಾರ್ನ್ ಅಂತ ಕರಿತೀವಿ. ನಿಮಗೆ ಮಕರ ರಾಶಿ ಅಂತ ಕರಿತೀವಿ. ಮಕರದ ರಾಶಿಯವರಿಗೆ ಈ ವರ್ಷ ಅತ್ಯುತ್ತಮವಾಗಿದೆ ಅಂತ ಹೇಳಬಹುದು. ಆದರೆ ಸ್ವಲ್ಪ ತಾಳ್ಮೆ ಮತ್ತು ಮಾಡೋ ಕೆಲಸದಲ್ಲಿ ಆಸಕ್ತಿ ಮತ್ತು ಕ್ರಿಯಾಶೀಲರಾಗಿರಬೇಕು. ಮತ್ತು ಅದಕ್ಕೆ ಅವರು ಮಾಡ್ತಾ ಕೆಲಸದ ಬಗ್ಗೆ ಅವರಿಗೆ ಅತಿ ಹೆಚ್ಚು ಯೋಚನೆಯನ್ನು ಮಾಡಿ ಮಾರ್ಗದರ್ಶನದಲ್ಲಿ ಹೋದರೆ ಇವರಿಗೆ ಅತಿ ಹೆಚ್ಚು ಲಾಭವನ್ನು ಇವರು ನೋಡಬಹುದು. ಅದಕ್ಕಿಂತ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ನೋಡಿ, ಮಕರ ರಾಶಿಯ ಎಜುಕೇಷನು ಅತ್ಯುತ್ತಮವಾಗಿರುತ್ತದೆ. ಎಜುಕೇಷನ್ ಇವರು ತುಂಬ ಚೆನ್ನಾಗಿ ಮಕ್ಕಳಿಗೆ ಒಂದು ಸ್ವಲ್ಪ ಡೈರೆಕ್ಷನ್ ಕೊಟ್ಕೊಂಡು ಹೋಗಿ ಮಕ್ಕಳು ಒಳ್ಳೆಯ ಸ್ಥಾನಮಾನಗಳನ್ನು ಅಲಂಕರಿಸ್ತಾರೆ. ಒಳ್ಳೆಯ ವಿದ್ಯೆ, ಒಳ್ಳೆಯ ನಾಲೆಡ್ಜನ್ನು ಇವರು ಸಂಪಾದಿಸ್ತಾರೆ. ಅದು ತುಂಬ ಅತ್ಯುತ್ತಮವಾಗಿರುತ್ತೆ. ಇವರು ದೇಶದಲ್ಲೇ ಮತ್ತು ಹೊರದೇಶದಲ್ಲೇ ಇರಲಿ, ಫಾರಿನ್ನು, ಅಬ್ರಾಡು ಏನಾದ್ರು ತಗೊಳ್ಳಿ ನೀವು, ಎಲ್ಲ ಕಡೆಯವರಿಗೆ ಎಜುಕೇಷನ್ ತುಂಬ ಉತ್ತಮವಾಗಿದೆ. ಆ ನಂತರ ವೃತ್ತಿ ಅಂದರೆ ಕೆಲಸಕ್ಕೆ ಬಂದರೆ ಇವರ ಕೆಲಸ ತುಂಬ ಚೆನ್ನಾಗಿರುತ್ತೆ. ಬಟ್ ಇವರು ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಅತಿ ಹೆಚ್ಚು ಮಾಡಬೇಕಾಗತ್ತೆ. ಇವರು ಮಾಡಿದ್ರೆ ಆಯಿತು, ಬಿಟ್ಟರೆ ಆಯಿತು, ಸ್ವಲ್ಪ ನಿಧಾನಗತಿಯ ಇವರು, ಸ್ವಲ್ಪ ಮಂದಗತಿಯ ವ್ಯಕ್ತಿತ್ವವನ್ನು ಬಿಡಬೇಕು. ಇವರು ಆ ಮಂದತ್ವವನ್ನು ಬಿಟ್ಟರೆ 100% ಇವರ ಕೆಲಸ ಕಾರ್ಯದಲ್ಲಿ, ವೃತ್ತಿಯಲ್ಲಿ ಯಶಸ್ಸನ್ನು ಇವರು, ವ್ಯಾಪಾರಿಗಳಾಗಿರಲಿ, ಬಿಸ್ನೆಸ್ಗಳು ಅಂತಿರಲ್ಲ, ವ್ಯಾಪಾರ ಅಂದರೆ ಬಿಸ್ನೆಸ್ ಇರ್ಬೋದು, ಕಿರಾಣಿ ಅಂಗಡಿ ಇರ್ಬೋದು, ಇಲ್ಲಾಂದರೆ ಜ್ಯುವೆಲ್ಲರಿ ಶಾಪ್ ಇರ್ಬೋದು, ಇವ್ರು ಏನಾದರೂ ಮಾಡಲಿ. ಮತ್ತು ಇವರಿಗೆ ವ್ಯವಹಾರ, ಬಿಸ್ನೆಸ್ ಅಂದರೆ ಇವರಿಗೆ ಕಬ್ಬಿಣ ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಇವರಿಗೆ ಜಾಸ್ತಿ ಹೊಂದ್ಕೊಳ್ಳುತ್ತೆ. ಇವರು ಈ ದೃಷ್ಟಿಯಲ್ಲಿ ಹೆಚ್ಚು ಗಮನ ಹರಿಸಿದ್ರೆ 100% ಸಕ್ಸಸ್ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ವೃತ್ತಿಯಾದ ನಂತರ ನಿಮಗೆ ನೆಕ್ಸ್ಟ್ ಬರುವುದು ನಿಮ್ಮದು ಧನ, ಅಂದರೆ ನಿಮ್ಮದು ಫೈನಾನ್ಷಿಯಲ್ ಕಂಡೀಷನಲ್ಲಿ ಇವರಿಗೆ ನಿಮಗೆ ಈ ವರ್ಷ ಅತ್ಯುತ್ತಮವಾಗಿ. ಯಾಕೆ, ನಿಮ್ಮ ಕೇತು 9ನೇ ಮನೆಯಿಂದ 8ನೇ ಮನೆಗೆ ಕೇತು ಬರ್ತಾ ಇರೋದ್ರಿಂದ ನಿಮಗೆ ವೃತ್ತಿಯಲ್ಲಿ ಯಾವುದೇ ತೊಂದರೆ ಇಲ್ಲ. ನಿಮ್ಮ ಧನಾಗಮನ ಅನ್ಎಕ್ಸ್ಪೆಕ್ಟೆಡ್, ಅನಿರೀಕ್ಷಿತವಾಗಿ ನಿಮಗೆ ಧನ ಲಾಭವೂ ಕೂಡ ಆಗುತ್ತದೆ ಇಲ್ಲಿ. ಆ ನಂತರ ನಿಮಗೆ ಮ್ಯಾರೇಜ್ ಲೈಫ್ ಕೂಡ ನಿಮ್ಮಲ್ಲಿ ಸ್ವಲ್ಪ ಅಡಚಣೆ ಇದ್ದರೂ ಇದು ಕೂಡ ವರ್ಷದ ಅಂತ್ಯದಲ್ಲಿ ಒಂದಾಗಿ ಚೆನ್ನಾಗಿರ್ತೀರಿ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತೀರಿ ಅಂತ. ಮಕ್ಕಳ ಫಲ ಇರ್ಬೋದು, ಕಂಕಣ ಫಲ ಇರಬಹುದು, ಎಲ್ಲವೂ ನಿಮಗೆ ಬೇಗವಾಗಿ ಶೀಘ್ರವಾಗಿ ಮುಗಿದು ಹೋಗತಕ್ಕಂಥ ಶುಭ ಸೂಚನೆಗಳು ಬರ್ತಕ್ಕಂಥ ಯೋಗಗಳು ನಿಮಗೆ ಚೆನ್ನಾಗಿದೆ. ನಿಮಗೆ ನೆಕ್ಸ್ಟ್ ಬಂದು ನಿಮ್ಮ ಒಂದು ವ್ಯವಹಾರದ್ದು ಆಗಿದೆ. ನಮ್ಮ ರೈತರಿಗೆ ಧನಲಾಭವನ್ನು ತಂದು ಕೊಡುವಂಥ ಯೋಗ ಈ ನಿಮಗೆ ಮಕರ ರಾಶಿಯಲ್ಲಿ ಈ ವರ್ಷ ತುಂಬ ಚೆನ್ನಾಗಿದೆ. ಅವರಿಗೆ ಯಾವುದೇ ವ್ಯಾಪಾರ ಇರಲಿ, ಯಾವುದೇ ರೈತರ ಯಾವುದೇ ಒಂದು ಕೈಗಾರಿಕೆ ಇದಿರ್ಬೋದು, ಅವರ ವ್ಯವಸಾಯದ ಭತ್ತ, ರಾಗಿ, ಜೋಳ ಯಾವುದೇ ಇರ್ಬೋದು, ತೆಂಗು ಯಾವುದೇ ಇರಲಿ, ಎಲ್ಲದರಲ್ಲೂ ಇವರಿಗೆ ಧನಲಾಭವನ್ನು ಕೊಡತಕ್ಕಂಥ ಯೋಗ ಈ ಮಕರ ರಾಶಿಗೆ ಇದೆ. ಮಕರ ರಾಶಿಗೆ ಅಧಿಪತಿ ಶನಿ ಆಗಿರೋದ್ರಿಂದ, ಶನಿ ಇಲ್ಲಿ ಉತ್ತಮ ಸ್ಥಿತಿಯಲ್ಲಿರೋದ್ರಿಂದ ನಿಮಗೆ ಯಾವುದೇ ತೊಂದರೆಗಳು ಕಾಣಿಸುತ್ತಿಲ್ಲ. ಈ ನಂತರ ನೀವು ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಧನಲಾಭ ಎಷ್ಟಿದೆ ಇವರಿಗೆ ಅನ್ನೋದಾದ್ರೆ 14 ಮತ್ತು 9, ನಿಮಗೆ ಖರ್ಚು 9 ಇರುತ್ತೆ, 14 ಲಾಭ ಇರುತ್ತೆ. ಹಾಗಾಗಿ ನೀವು ಇಲ್ಲಿ ತುಂಬಾ ಅತ್ಯುತ್ತಮವಾಗಿ ಲಾಭದಲ್ಲೇ ಇರ್ತೀರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಆದಷ್ಟು ವಿಷ್ಣುವಿನ ಆರಾಧನೆ, ವಿಷ್ಣು ಅಂದ್ರೆ ಈಗ ನಿಮ್ಮ ಗೊತ್ತಿದೆ, ರಂಗನಾಥ, ವಿಷ್ಣು, ಕೃಷ್ಣ, ಯಾರನ್ನ ನರಸಿಂಹ, ಯಾರನ್ನಾರು ತಗೊಳ್ಳಿ, ವಿಷ್ಣುವಿನ ಆರಾಧನೆ, ವಿಷ್ಣುವಿನ ಸಹಸ್ರನಾಮ, ವಿಷ್ಣುವಿನ ಜಪ ಯಾವುದು ಆಗಿಲ್ವಾ, ಓಂ ಗೋವಿಂದ ಹರೆ ಗೋವಿಂದ, ಗೋವಿಂದ ಹರೆ ಗೋವಿಂದ ಅಂತ ಹೇಳ್ಕೊಂಡ್ರು ಸಾಕು, ನಿಮ್ಮ ಕಷ್ಟಗಳೆಲ್ಲ ತೀರಿ ನೀವು ಸುಖದ ಒಂದು ರೂಪಾಂತರ ಆಗ್ತೀರಾ, ಸುಖದ ಒಂದು ಮುನ್ನಡೆಯಲ್ಲಿ ನೀವು ಸಾಕ್ತೀರಾ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ, ಎಲ್ಲರೂ 2025 ಒಳ್ಳೆಯದನ್ನ ಮಾಡಲಿ ಅಂತ ಹೇಳ್ತಾ, ನಮ್ಮ ಶಾಸ್ತ್ರ ಸಿದ್ಧಾಂತವನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ.